ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋಗೆ ಸ್ವಾಗತ. ನಾನು ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ನಮ್ಮನೆ ಪೈಟರ್ ಕೋಳಿ ಅಂತ. ಸೊ ಅದಕ್ಕೆ ಸುಮಾರು ಜನ ಕೇಳಿದ್ರಿ, ನಿಮ್ಮನೆಯಲ್ಲಿ ಕೋಳಿಗೆ ಯಾವ ರೀತಿಯ ಮೆಡಿಸಿನ್ ಎಲ್ಲ ಯೂಸ್ ಮಾಡ್ತೀರಿ ಅದ್ರ ಬಗ್ಗೆ ಹೇಳಿ ಅಂತ. ಸೊ ಇವತ್ತು ನಾನು ಅದ್ರ ಬಗ್ಗೆ ನಿಮ್ಗೆ ತೋರಿಸ್ತೇನೆ. ನಮ್ಮನೆಯಿಂದ ವಾಲಿ ಕುಂಜ ಹೇಗೆ ಕಾಣ್ತದೆ ನೋಡಿ ಗೈಸ್. ಇದು ಲೆಕ್ಸಿನ್ ಪೌಡರ್ ಅಂತ ಹೇಳಿ ನೋಡ್ಬೋದು ನೀವೀಗ. ಇದು ಸಣ್ಣ ಮರಿಗಳಿಗೆ ಕೊಡ್ಲಿಕ್ಕೆ ಯೂಸ್ ಮಾಡುವಂತದ್ದು. ಇದಕ್ಕೆ ರೇಟ್ ಬಂದ್ಬಿಟ್ಟು ನಿಮ್ಗೆ 85 ರುಪೀಸ್ ಆಗ್ತದೆ. ಇದು ಯಾಕೆ ಕೊಡುದಂತ ಹೇಳಿದ್ರೆ, ಸಣ್ಣ ಮರಿಗಳಿಗೆ ಕೊರೈಸ ಅಂತ ಆಗ್ತದೆ, ಈ ಶೀತ ನೆಗಡಿ ಕೆಮ್ಮಾದಾಗ. ದೊಡ್ಡ ಮರಿಗಳಿಗಾದ್ರೆ, ದೊಡ್ಡ ಹುಂಜಗಳಿಗಾದ್ರೆ ಕೊಡುವಂತದ್ದು ಒಂದು ಮೆಡಿಸಿನ್ ಬೇರೆ ಬರ್ತದೆ. ಇದು ಸಣ್ಣ ಮರಿಗಳಿಗೆ ಕೊಡುವಂತದ್ದು. ಸೊ ಡೋಸೇಜ್ ಕಡಿಮೆ ಇರ್ತದೆ. ಇದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಕೊಡ್ಬೇಕು. ನೋಡ್ಬೋದು ನೀವೀಗ ಕರೆಕ್ಟ್ ಆಗಿ ನೋಡಿ. ಇವನು ಕಾಳು ಅಂತೇಳಿ, ಇವನಿಗೆ ಒಂದು 2.5 ವರ್ಷ ಆಯ್ತು. ಇವ ನಾನು ಬೆಳ್ತಂಗಡಿಯಿಂದ ತಂದದ್ದು. ಗೈಸ್, ಇದು ಮೆರಿಕ್ವಿನ್ ಅಂತ ಹೇಳಿ. ಇದು ಅಬೌವ್ 1 kg ಮೇಲೆ ಇರುವಂತ ಕೋಳಿಗಳಿಗೆ ಕೊಡುವಂತದ್ದು. ಇದಕ್ಕೆ ರೇಟ್ ಬಂದು 236 ಆಗ್ತದೆ, 236 ರುಪೀಸ್ ನೋಡಿ. ಗೈಸ್, ಇದು ಯಾಕೆ ಯೂಸ್ ಮಾಡುದು ಅಂತ ಹೇಳಿದ್ರೆ, ಕೋಳಿಗಳಿಗೆ ಶೀತ ಕೆಮ್ಮು ನೆಗಡಿ ಆದಾಗ ಇದೊಂದು ಕೊಡುವಂತದ್ದು. ಗೈಸ್, ಇದ್ರ ಬಾಟಲ್ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಇದು ಒಂದ್ಸತಿ ಯೂಸ್ ಮಾಡಿದ ಮೇಲೆ 7 days ಎಗ್ ಯೂಸ್ ಮಾಡಬಾರ್ದು, ಮತ್ತೆ 10 days ಮೀಟ್ ಯೂಸ್ ಮಾಡಬಾರ್ದು. ಗೈಸ್, ಇದು ಅಲ್ಬುಮರ್ ಅಂತ, ಇದೊಂದು ಮೈನ್ ಐಟಮ್. ಸೊ ಇದು ಯಾಕೆ ಯೂಸ್ ಮಾಡುದು ಅಂತ ಹೇಳಿದ್ರೆ, ಇದು ಒಂಥರ ಜಂತುಹುಳ ನಾಶಕ ಅಂತ ಹೇಳ್ಬೋದು. ನೀವು ನಿಮ್ಮನೆ ಕೋಳಿಗೆ ಎಂತದೇ ಫುಡ್ ಹಾಕಿ, ಎಷ್ಟೇ ಹಾಕಿ, ಅವುಗಳಿಗೆ ನೀವು ಈ ಜಂತುಹುಳ ನಾಶಕ ಹೊಡೆದಿದ್ರೆ ಅವುಗಳು ಎಷ್ಟು ತಿಂದ್ರೆ ಕೂಡ ದಪ್ಪ ಆಗುದಿಲ್ಲ. ಸೊ ಇದು ಯೂಸ್ ಮಾಡ್ಬೇಕು, 3 ಮಂತಿಗೊಮ್ಮೆ ಯೂಸ್ ಮಾಡ್ಬೇಕು. ಇದನ್ನ ಕೊಡುವುದ್ರಿಂದ ಕೋಳಿಗಳ ಹೊಟ್ಟೆಯಲ್ಲಿರುವಂತ ಹುಳ ಸಾಯ್ತದೆ, ಮತ್ತೆ ಅವುಗಳಲ್ಲಿ ಬೇಗ ಗ್ರೋತ್ ಆಗ್ತದೆ. ಅವುಗಳಲ್ಲಿ ಗ್ರೋತ್ ಕೂಡ ಹೆಚ್ಚಾಗ್ತದೆ, ಮತ್ತೆ ಅವುಗಳ ಸ್ಕಿನ್ ಅಲ್ಲಿ ಒಂದು ಶೈನಿಂಗ್ ಬರ್ಲಿಕ್ಕೆ ಶುರುವಾಗ್ತದೆ. ಇದು ಯಾವ್ದಕ್ಕೆಲ್ಲ ಯೂಸ್ ಮಾಡುದು ಅಂತ ಹೇಳಿದ್ರೆ, ಒಂದು 5 ಮಂತ್ ಆದ ಮರಿಗಳಿಗೆ ಇದನ್ನ ಕೊಡ್ಬೇಕು. ಅದಕ್ಕಿಂತ ಕೆಳಗಿದ್ದಕ್ಕೆ ಯೂಸ್ ಮಾಡಬಾರ್ದು. 5 ಮಂತ್ ಅಬೋವ್ ಅದಕ್ಕೆ ಇದನ್ನ ಯೂಸ್ ಮಾಡ್ಬೇಕು. ಗಾಯ್ಸ್, ಇದು ಬ್ರೋಟಾನ್ ಅಂತ ಹೇಳಿ, ಇದು ಲಿವರ್ ಟಾನಿಕ್ ಕೋಳಿಗಳಿಗೆ ಕೊಡುವಂತದ್ದು. ಕೋಳಿ ಕೊಡ್ಬೋದು, ಕುರಿಗೆ, ನಾಯಿಗೆ ಯಾವ್ದಕ್ಕೆ ಕೂಡ ಕೊಡ್ಬೋದು. ಸೊ ಇದು ಯಾಕೆ ಕೊಡುದು ಅಂತ ಹೇಳಿದ್ರೆ, ಜಂತುಹುಳು ನಾಶಕನ್ನ ಯೂಸ್ ಮಾಡ್ತೀರಲ್ಲ, ಅದು ಯೂಸ್ ಆದ್ಮೇಲೆ ಲಿವರಿಗೆ ಸ್ವಲ್ಪ ಡ್ಯಾಮೇಜ್ ಆಗದಾಗೆ, ಲಿವರ್ ಹೆಲ್ದಿ ಆಗಿರ್ಲಿಕ್ಕೆ ಈ ಬ್ರೋಟಾನ್ ಅನ್ನ ಕೊಡುವಂತದ್ದು. ಇದನ್ನು ಯೂಸ್ ಮಾಡುದು ಹೇಗೆ, ಎಷ್ಟು ml ಕೊಡ್ಬೇಕು, ಯಾವ್ದಕ್ಕೆ ಎಷ್ಟು ml ಕೊಡುದಂತ ಇದರಲ್ಲಿ ಬರ್ದಿರ್ತಾರೆ. ಇದು ನೀವು ಅಲ್ಬುಮರ್ ಯೂಸ್ ಮಾಡದೆ ನಾರ್ಮಲಿ ಹೀಗೆ ಕೊಡ್ಬೋದು. ನೀವು ವೀಕ್ಲಿಗೆ ಒಂದ್ಸತಿ ಇದು ಕೊಡ್ಬೋದು. ಇದು ಕೊಡೋದ್ರಿಂದ ಲಿವರ್ ಹೆಲ್ತ್ ತುಂಬಾ ಚೆನ್ನಾಗಿರ್ತದೆ. ಗಾಯ್ಸ್, ಇದು ವಿಮ್ರಾಲ್ ಅಂತ ಹೇಳಿ, ಇದು ವೈಟಮಿನ್ ಸಪ್ಲಿಮೆಂಟ್. ಗಾಯ್ಸ್, ಇದು ಯಾಕೆ ಕೊಡುದು ಅಂತ ಹೇಳಿದ್ರೆ, ಕೋಳಿಗಳಲ್ಲಿ ಸ್ವಲ್ಪ ವೀಕ್ನೆಸ್ ಇದ್ರೆ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಆಗ್ಲಿಕ್ಕೆ ಇದನ್ನು ಕೊಡುವಂತದ್ದು. ಇದರಲ್ಲಿ ವಿಟಮಿನ್ D3 ಮತ್ತೆ ವಿಟಮಿನ್ B12 ಜಾಸ್ತಿ ಉಂಟು. ಸೊ ಇದು ಕೊಡೋದ್ರಿಂದ ಕೋಳಿಗಳಲ್ಲಿ ಓವರ್ ಆಲ್ ಗ್ರೋತ್ ಹೆಚ್ಚಾಗ್ತದೆ. ಈ ವೈಟಮಿನ್ ಸಪ್ಲಿಮೆಂಟ್ ಅನ್ನ ಸಣ್ಣ ಮರಿಗೆ ಸಹ ಕೊಡ್ಬೋದು, ದೊಡ್ಡದಕ್ಕೆ ಸಹ ಕೊಡ್ಬೋದು. ನೀವು ಡೈರೆಕ್ಟ್ಲಿ ದೊಡ್ಡದಕ್ಕೆ ಆದ್ರೆ ಸ್ವಲ್ಪ ಡೈರೆಕ್ಟ್ಲಿ ಕೊಡುದು ಒಳ್ಳೇದು. ಸಣ್ಣದಕ್ಕಾದ್ರೆ ಡ್ರಿಂಕ್ ಅಲ್ಲಿ ಹಾಕಿ ಬಿಟ್ರೆ ಅದು ಕುಡಿತಾ ಇರ್ತದೆ. ಗಾಯ್ಸ್, ಇದು ವಿಟಮಿನ್ B12 ಟ್ಯಾಬ್ಲೆಟ್. ಇದು ಯಾಕೆ ಕೊಡುದು ಅಂತ ಹೇಳಿದ್ರೆ, ಕೆಲವು ಕೋಳಿಗಳಲ್ಲಿ ಕೈಕಾಲು ಸ್ವಲ್ಪ ವೀಕ್ ಇರ್ತದೆ, ಅವುಗಳು ನಡಿಲಿಕ್ಕೆ ಆಗುದಿಲ್ಲ, ಮತ್ತೆ ಕೂತಲ್ಲೇ ಕೂತ್ಕೊಂಡಿರ್ತದೆ. ಸೊ ಅದಕ್ಕೆ ಇದೆಲ್ಲ ಯೂಸ್ ಮಾಡುವಂತದ್ದು. ಅಂತ ಕೋಳಿಗಳಿಗೆ ಕಾಲಲ್ಲಿ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಆಗ್ಲಿಕ್ಕೆ ಈ ವಿಟಮಿನ್ B12 ಅನ್ನ ಯೂಸ್ ಮಾಡುವಂತದ್ದು. ಇದನ್ನ ವೀಕ್ ಇರುವ ಮರಿಗಳಿಗೆ ಕೊಟ್ರೆ ಇದು 1 week ಅಲ್ಲಿ ಅವುಗಳು ರೆಡಿ ಆಗ್ತದೆ, ಸ್ಟ್ರಾಂಗ್ ಆಗ್ತದೆ. ಗೈಸ್, ಈಗ ಒಂದು 5 ಮಂತ್ ಅದೊಂದು ಕೋಳಿ ಮರಿ ಉಂಟು ನೋಡಿ, ಅದಕ್ಕೆ ಈಗ ನಾನು ಅಲ್ಬುಮರ್ ಅನ್ನ ಕೊಡ್ತೇನೆ ನೋಡಿ. ಗೈಸ್, ಇದು ನೋಡಿ 5 ಮಂತ್ ಆಗಿದೆ, 1 kg ಅಬೋವ್ ಉಂಟು ನೋಡಿ. ಈಗ ಇದಕ್ಕೆ ನಾನೀಗ ಕೊಡ್ತೇನೆ. ಗಾಯ್ಸ್, ಇದು 5 ಮಂತ್ ಇದಲ್ಲ, ಸಣ್ಣದು, ಹಾಗಾಗಿ ಸ್ವಲ್ಪ ಇಷ್ಟು ಕೊಟ್ರೆ ಸಾಕಾಗ್ತದೆ. ಡೈರೆಕ್ಟ್ ಹೀಗೆ ಕೊಟ್ರೆ ಆಯ್ತು ನೋಡಿ. ಗೈಸ್, ಕೆಲವೊಮ್ಮೆ ಈ ಮಳೆ ಮುಗಿದು ಬೇಸಿಗೆ ಸ್ಟಾರ್ಟ್ ಆಗುವ ಕೋಳಿಗಳ ಮುಖದಲ್ಲಿ ಒಂದು ಮೊಡವೆ ತರ ಇಳಿಲಿಕ್ಕೆ ಶುರುವಾಗ್ತದೆ. ಈ ಗುಳ್ಳೆ ಗುಳ್ಳೆ ಕಪ್ಪು ಗುಳ್ಳೆ ಗುಳ್ಳೆ ತರ ಹೇಳ್ತದೆ.
ಅದಕ್ಕೆ ಎಂತ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಈ ಅರಿಶಿನ ಹುಡಿ ಮತ್ತೆ ಈ ನೀಮ್ ಪೌಡರ್ ಅಂದ್ರೆ ಕೈಬೇವಿನ ಹುಡಿ ಉಂಟಲ್ಲ, ಅದನ್ನ ಮಿಕ್ಸ್ ಮಾಡ್ಬೇಕು, ನೀರಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಕಂಟಿನ್ಯೂಸ್ 2 days ಹಚ್ಚಿದ್ರೆ ಅದರ ಮುಖದಲ್ಲಿ ಆಗುವಂತ ಮೊಡವೆ ಮತ್ತೆ ಇದೆಲ್ಲ ಹೋಗ್ತದೆ. ಈ ಎಲ್ಲ ಮೆಡಿಸಿನ್ ಅನ್ನ ಯೂಸ್ ಮಾಡಿ ಅವುಗಳಿಗೆ ಕುಡಿಲಿಕ್ಕೆ ಮಾತ್ರ ನೀರುಂಟಲ್ಲ ಕರೆಕ್ಟ್ ಕ್ಲೀನ್ ಆಗಿ ಇಡ್ಬೇಕು. ಮೇನ್ಲಿ ಈ ರೋಗಾಣು ಹರಡುವಂತದ್ದೇ ನೀರಿಗೆ ಕ್ಲೀನ್ ಇಲ್ಲದಿದ್ರೆ ಅವುಗಳಿಗೆ ರೋಗಾಣು ಹರಡ್ತದೆ. ಸೊ ಹಾಗಾಗಿ ನೀರನ್ನ ಕ್ಲೀನ್ ಆಗಿ ಇಡ್ಬೇಕು.